ಯೋಗವನ ಬೆಟ್ಟ ಖ್ಯಾತಿಯ ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಪ್ರಕೃತಿ ಮಡಿಲಲ್ಲಿ 10 ದಿನಗಳ ಪಾರಂಪರಿಕ ವೈದ್ಯ ಪದ್ಧತಿ ಹಾಗೂ ವನಮೂಲಿಕೆ ಚಿಕಿತ್ಸಾ ಶಿಬಿರ. ಈ ವಿಶೇಷ ಶಿಬಿರದಲ್ಲಿ ದೇಹ ಶುದ್ಧಿ, ಪಂಚಕರ್ಮ, ಧ್ಯಾನ, ಪ್ರಾಣಾಯಾಮ ಸೇರಿದಂತೆ ಹಲವು ನೈಸರ್ಗಿಕ ಚಿಕಿತ್ಸಾ ಕ್ರಮಗಳು ನಿಮ್ಮ ಸದೃಢ ಆರೋಗ್ಯಕ್ಕಾಗಿ. ಇಂದೇ ಕರೆ ಮಾಡಿ ಹೆಸರು ನೋಂದಾಯಿಸಿಕೊಳ್ಳಿ. ಕರೆ ಮಾಡಬೇಕಾದಂತಹ ಸಂಖ್ಯೆಗಳು 7676571506 ಹಾಗೂ 7676558170. ನಮಸ್ಕಾರ, ನಾನು BS ಪ್ರಸನ್ನಕುಮಾರ್, ತುಮಕೂರು ಹೆಗ್ಗೆರೆ ನನ್ನೂರು. ನಾನು ಯೋಗವನ ಬೆಟ್ಟ ಕುಣಿಗಲ್ನಲ್ಲಿ 10 ದಿನಗಳ ಶಿಬಿರದಲ್ಲಿ ಶಿಬಿರಾರ್ಥಿಯಾಗಿ ಬಂದಾಗ ನನಗೆ 180 ಶುಗರು. ಅದೀಗ ನನಗೆ 110-15 ಆಗಿದೆ. ಬಟ್ ಯೋಗವನ ಬೆಟ್ಟದಲ್ಲಿ ನನ್ನ ಅಭಿಪ್ರಾಯ ಹೇಳೋದಾದರೆ ಇದು ಆರೋಗ್ಯವನ ಬೆಟ್ಟ ಅಂತ ನಾವು ಹೇಳ್ಬೋದು. ನನಗೆ ಯೋಗವನ ಬೆಟ್ಟ ಏನಿವತ್ತು ಕುಣಿಗಲ್ಲಿರೋದು, ಇದು ರಾಜ್ಯ ರಾಷ್ಟ್ರ ಮಟ್ಟದ ಪ್ರಚಲಿತವಾಗಿ ಇದು ಒಂದು ದೊಡ್ಡ ಕೇಂದ್ರ ಆಗಬೇಕು ಅನ್ನೋಂಥದ್ದು ನನ್ನ ಒತ್ತಾಸೆ ಕೂಡ ಇದೆ. ಬಟ್ ಇಲ್ಲಿ ವೈದ್ಯರು MD ಪವಿತ್ರ ಮೇಡಮ್ ಅವರು ಮತ್ತು ವೈದ್ಯ ವೃಂದ, ಇಲ್ಲಿರೋ ಎಲ್ಲ ನೌಕರರು ಪ್ರತಿಯೊಬ್ಬರೂ ಇಲ್ಲಿ ಪೇಷಂಟ್ಗಳನ್ನ ಸ್ವಂತ ಮನೆಗಳಲ್ಲೂ ನೋಡ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿರೋ ಅಂಥ ಅದೊಂದು ನನಗೆ ಭಾಳ ಸಂತೋಷ ಆಗಿದೆ. ಇನ್ನು ಹೆಚ್ಚು ಇಲ್ಲಿ ಈ ಜೀವಿತ ಕಾಲದವರೆಗೂ ನಾವು ಇಲ್ಲೇ ತೋರಿಸ್ಕೊಳ್ಬೇಕು ಅನ್ನೋಂಥ ಮನಸ್ಥಿತಿ ಕೂಡ ಬಂದಿದೆ. ಇದು ನನಗೆ ನನ್ನ ಎಲ್ಲ ಕೆಲವು ಸ್ವಾಮೀಜಿಗಳಿಂದ ನನಗೆ ಇದು ಪರಿಚಯ ಆಗಿ ನಾನು ಇಲ್ಲಿ ಬಂದು ಚಿಕಿತ್ಸೆಯನ್ನು ಪಡ್ಕೊಂಡಿದ್ದೀನಿ. ನಿರಂತರವಾಗಿ ನನಗೇನೇ ತೊಂದರೆ ಆದರೂ ಇಲ್ಲಿಗೆ ಬರಬೇಕು ಅಂತ ನನಗೆ ಮನಸ್ಸು ಅನಿಸಿದೆ ಅಂಥೇಳಿ ನಾನು ಇಷ್ಟ ಮಾತನಾಡ್ತೀನಿ. ನಮಸ್ಕಾರ. ಶ್ರೀ ಹರಿ ಓಂ. ನನ್ನ ಹೆಸರು ಶಿವಕುಮಾರ್ ಅಂತ. ನನ್ನ ವಯಸ್ಸು 68. ತುಮಕೂರಿಂದ ಬಂದಿದ್ದೇನೆ. ನನಗೆ ಈ 2020ನಲ್ಲಿ L4 L5 ನರ್ವ್ ಕಂಪ್ರೆಸ್ ಮತ್ತು ಬಲ್ಜ್ ಆಗಿದೆ ಅಂದ್ಬಿಟ್ಟು ಆಪ್ರೇಟ್ ಮಾಡಿದರು. ಅದಾದ ನಂತರ 21ನಲ್ಲಿ ಫುಟ್ ಡ್ರಾಪ್ ಆಯಿತು. ಅದನ್ನು ತೋರಿಸ್ಲಿಕ್ಕೆ ಭಾಳ ಹಾಸ್ಪಿಟ್ಲುಗಳು ಅಲ್ಲಿ ಇಲ್ಲಿ ಎಲ್ಲ ವಿಚಾರಿಸಿ ಏನು ಮಾಡಿದ್ರು, ಅದು ಸರಿ ಹೋಗಲಿಲ್ಲ. ಆಮೇಲೆ ಇಲ್ಲಿ ಸಿದ್ಧಲಿಂಗೇಶ್ವರ ಯೋಗವನ ಬೆಟ್ಟಕ್ಕೆ ಬಂದರೆ ಇಲ್ಲಿ ಒಂದು ಅನುಕೂಲ ಆಗುತ್ತೆ, ನಿಮ್ಮ ಕಾಯಿಲೆ ವಾಸಿ ಆಗುತ್ತೆ ಅಂತ ಸುಮಾರು ಜನ ನನಗೆ ಸಜೆಸ್ಟ್ ಮಾಡಿದ್ದರಿಂದ ಇಲ್ಲಿಗೆ ಬಂದೆ. ಈಗ ಮೊನ್ನೆ 22/3/26ರಿಂದ 31/3/26ವರೆಗೂ ಮೊದಲನೇ ಶಿಬಿರ ಇತ್ತು. ಆ ಶಿಬಿರದಲ್ಲಿ ನಾನು ಒಬ್ಬ ಶಿಬಿರಾರ್ಥಿಯಾಗಿ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ತುಂಬ ಚೆನ್ನಾಗಿ ಚಿಕಿತ್ಸೆಯನ್ನು ಕೊಡ್ತಾಯಿದ್ದಾರೆ. ಇಲ್ಲಿ ಪಾರಂಪರಿಕ ವೈದ್ಯರಾದ ಶ್ರೀಮತಿ MD ಪವಿತ್ರ ಅವರು ಹಾಗೂ ಇನ್ನು ಇಬ್ಬರು ಆಯುರ್ವೇದಿಕ್ ವೈದ್ಯರು ಸಹ ಚಿಕಿತ್ಸೆಯ ಇದನ್ನು ನೋಡಿಬಿಟ್ಟು ಒಂದು ಎಕ್ಸಾಮಿನ್ ಮಾಡಿ ಚಿಕಿತ್ಸೆಗೆ ಏನೇನು ಔಷಧಿಗಳನ್ನ ಕೊಡಬೇಕು ಅನ್ನೋದನ್ನು ಸೂಚಿಸಿ ಅದನ್ನು ಡೈಲಿ ಕೊಟ್ಟು ನಮ್ಮನ್ನು ಒಂದು ಸರಿಯಾದ ಮಾರ್ಗದಲ್ಲಿ ಚಿಕಿತ್ಸೆ ದೊರೆಯೋ ಹಾಗೆ ನೋಡ್ಕೊಳ್ತಾರೆ. ಹಾಗೂ ಇಲ್ಲಿನ ಸಿಬ್ಬಂದಿಗಳು ಬಹಳ ಆತ್ಮೀಯವಾಗಿ ಮತ್ತು ಸಹಕಾರಿಯಾಗಿ ತುಂಬ ಚೆನ್ನಾಗಿ ನಮ್ಮನ್ನು ನೋಡ್ಕೊಳ್ತಾರೆ. ಇದಾದರೂ ಮತ್ತು ಸಂಜೆ ಒಳ್ಳೊಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ರೋಗಿಗಳಿಗೆ ಇಲ್ಲಿ ಒಂದು ಹಾಸ್ಪಿಟ್ಲು ಅನ್ನೋ ಒಂದು ಇದು ಬರೆದ ಹಾಗೆ, ಯೋಚನೆ ಬರೆದ ಹಾಗೆ ತುಂಬ ಚೆನ್ನಾಗಿ ನೆರವೇರಿಸ್ತಾರೆ. ಹಾಗೂ ಊಟ ಸಹಿತ ಇಲ್ಲಿ ಏನು ಕೊಡ್ತಾರೆ, ಪಥ್ಯದ ಆಹಾರ ಇರಬಹುದು ಅಥವಾ ಹೊರಗಡೆಯಿಂದ ಬಂದವರಿಗೆ ಸಹಿತ ಅನ್ನದಾನ ಅಂದರೆ ಅನ್ನಪ್ರಸಾದ ಇರ್ತದೆ. ಅವ್ರಿಗೂ ಸಹಿತ ಏನು ಹೊರಗಡೆ ಎಲ್ಲಿ ಹೋಗಿ ಅವರು ಊಟಕ್ಕೆ ಪರದಾಡೋ ಸ್ಥಿತಿ ಬರೋದಿಲ್ಲ, ಉಳ್ಕೊಳ್ಳೋದಕ್ಕೂ ಜಾಗನೂ ಸಿಗುತ್ತೆ. ಇದು ತುಂಬ ಚೆನ್ನಾಗಿದೆ.
ಇಷ್ಟಪಡ್ತೀನಿ. ಇಷ್ಟು ಹೇಳ್ತಾ ಈಗ ನಾನು ಏನು ಚಿಕಿತ್ಸೆ ಪಡೆದೆ L4 L5ಗೆ, ಅಂದರೆ ನನ್ನ ಕಾಲು ಸ್ವಲ್ಪ ಇವಾಗ ಸ್ವಾಧೀನದಲ್ಲಿ ಮರಡ್ತಾ ಇದೆ. ನಡೆಯೋದಕ್ಕೂ ಸ್ವಲ್ಪ ಅನುಕೂಲ ಆಗಿ ನಡೀತಾ ಇದ್ದೀನಿ. ಇನ್ನು ಸ್ವಲ್ಪ ದಿವಸ 1-2 ತಿಂಗಳು ಈ ಔಷಧಿಗಳನ್ನೇ ಕಂಟಿನ್ಯೂ ಮಾಡಿ ಪೂರ್ತಿ ಗುಣಮುಖರಾಗ್ತೀರಾ ಅಂತ ಹೇಳಿ ಸಜೆಸ್ಟ್ ಮಾಡಿದ್ದಾರೆ.